ಮಾಡಿದ್ದೀವಿ. ಮೊನ್ನೆ ರಾತ್ರಿ ನಮಗೆ ಸ್ವಲ್ಪ ಮಾಹಿತಿ ಬಂತು. ನಿನ್ನೆ ಬೆಳಿಗ್ಗೆ ಸ್ವಲ್ಪ ಕನ್ಫರ್ಮೇಷನ್ ಆದ ನಂತರ ಅವರು ಬೆಳಗಾವಿಯಿಂದ ಬಿಡ್ತಾರೆ. 12 ಗಂಟೆಗೆ ಬೆಳಗಾವಿಯಿಂದ ಬಿಟ್ಟಿದ್ರು. ನಾವು ನಿನ್ನೆ ಬೆಳಿಗ್ಗೆಯಿಂದ 6 ಗಂಟೆಯಿಂದ ನಾವೆಲ್ಲ ನಮ್ಮದು ಟೀಮ್ ಕೊಡ್ತಿ ಎಲ್ಲ ಬಂದಿದೆ. ಎಲ್ಲ ರೀತಿ ಬ್ಯಾರಿಕೇಡಿಂಗ್ ಮಾಡಿದ್ದೀವಿ. ಹೆಂಗಸರು ಬೇರೆ ದಾರಿಯಿಂದ ಹೋಗಬೇಕು, ಗಂಡಸರು ಬೇರೆ ದಾರಿಯಿಂದ ಹೋಗಬೇಕು, ಅದಕ್ಕೆ ನಾವೆಲ್ಲ ಸುವ್ಯವಸ್ಥೆ ಮಾಡಿದ್ದೀವಿ. ಈಗ ತಾವು ನೋಡೋ ಪ್ರಕಾರ ಎಲ್ಲರೂ ಹೋಗ್ತಾ ಇದ್ದಾರೆ, ಏನೂ ಸಮಸ್ಯೆ ಇಲ್ಲ. ಆರಾಮಾಗಿ ಹೋಗಿ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಅವ್ರ ಮನಸ್ಸು ಭಾವನಾ ಪ್ರಕಾರ ಅವರು ಇವರು ಅಜ್ಜ ಅವರಿಗೆ ಹೋಗಿ ದರ್ಶನ ಮಾಡಿ ಆರಾಮಾಗಿ ಹೋಗಬೇಕು ಅಂತ ಅದನ್ನು ಅನುಕೂಲ ಮಾಡಿದ್ದೀವಿ. ಇದೇ ರೀತಿ ಊಟ ಪ್ಲೇಸಲ್ಲಿ ಏನು ಬಂದೋಬಸ್ತ್ ಆಗಬೇಕು ಅದನ್ನು ಕೂಡ ಮಾಡಿದ್ದೀವಿ. ಎಲ್ಲ ಕಡೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಕೂಡ ಆರ್ಗನೈಸರ್ಸ್ ಅವರು ಇವರು ಏನಿರ್ತಾರೆ ಕಮಿಟಿ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಪೂರ್ತಿ ಟೀಮ್ ಕೂಡ ನಿನ್ನೆ ಬೆಳಿಗ್ಗೆಯಿಂದ ಅಲ್ಲಿದ್ದೀವಿ. ನಿನ್ನೆ ಫುಲ್ ಡೇ ಡ್ಯೂಟಿ ಮಾಡಿದ್ದೀವಿ, ರಾತ್ರಿ ಬೇರೆ ಶಿಫ್ಟ್ ಹಾಕಿದ್ದೀವಿ. ಇವತ್ತು ಕೂಡ ನಾವು ಮತ್ತೆ ಡೇ ಶಿಫ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಪೊಲೀಸ್ ಇಲಾಖೆದು ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಪಬ್ಲಿಕ್ಗೆ ಅನುಕೂಲ ಆಗಬೇಕು, ಯಾವುದು ಅನುಮತಿ ಆಗಬಾರದು, ಪ್ಲಸ್ ಬೆಸ್ಟ್ ಯಾವ ರೀತಿ ಅವ್ರದ್ದು ಫ್ಯಾಮಿಲಿ ಅವ್ರದ್ದು ಏನು ವಿಶೇಷ ಇದೆ ಆ ಪ್ರಕಾರ ವಿಧಿವಿಧಾನ ಪ್ರಕಾರ ಅವ್ರದ್ದು ಅಂತ್ಯಕ್ರಿಯೆ ಆಗಬೇಕು, ಅದಕ್ಕೆ ನಾವು ಸಹಕಾರ ಇದ್ದೇ ಇರುತ್ತೆ. ನನ್ನ ಲೆಕ್ಕ ಪ್ರಕಾರ ಈಗ ಆರಾಮಾಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ಮೋರ್ ದೆನ್ 1.5 ಲಕ್ಷ ಜನ ಇವತ್ತು ಬಂದಿದ್ದಾರೆ. ನಿನ್ನೆ ಕೂಡ ಸ್ವಲ್ಪ ಜನ ಬಂದಿದ್ದರು. ದರ್ಶನ ಮಾಡೋಕ್ಕೆ ನಾವು ಅನುಕೂಲ ಮಾಡಿದ್ದೀವಿ. ಎಲ್ಲರೂ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಇನ್ನು 4 ಗಂಟೆಗೆ ಅವರು ಟೈಮ್ ಕೊಟ್ಟಿದ್ದಾರೆ ಫ್ಯಾಮಿಲಿ ಅವರು. ಆ ಟೈಮಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಏನಾದರೂ ವ್ಯವಸ್ಥೆ ಅಂತ್ಯಕ್ರಿಯೆಯಲ್ಲಿ ಏನಾದರೂ ಸೆಪ್ರೇಟಾಗಿ ಮಾಡಿದ್ದೀವಿ. ಮಹಿಳೆಯವರಿಗೆ ಸೆಪ್ರೇಟಾಗಿ, ಜೆಂಟ್ಸ್ ಅವರಿಗೆ ಸೆಪ್ರೇಟಾಗಿ ಲೈನ್ ಮಾಡಿಸ್ತೀವಿ. ಅಲ್ಲಿ ಮೇನ್ ಸ್ಟೇಜ್ ಪಕ್ಕ ನೋಡಿದರೆ ಕೂಡ ನಾವು VIP ಬೇರೆ ಮಾಡಿದ್ದೀವಿ, ಫ್ಯಾಮಿಲಿ ಅವರಿಗೆ ಬೇರೆ ಮಾಡಿದ್ದೀವಿ. ಪಬ್ಲಿಕ್ ಅವರಿಗೆ ಕೂಡ ಮಕ್ಕಳಿಗೆ ಮಹಿಳೆಯವರಿಗೆ ಸೆಪ್ರೇಟಾಗಿ ಮಾಡಿದ್ದೀವಿ, ಜೆಂಟ್ಸ್ ಅವರಿಗೆ ಸೆಪ್ರೇಟಾಗಿ ಮಾಡಿದ್ದೀವಿ. ಅಲ್ಲಿ ಆರಾಮಾಗಿ ದರ್ಶನ ಮಾಡಿ ಹೋಗ್ತಾ ಇದ್ದಾರೆ. ಯಾವುದು ಹಡಿಬಡಿ ಇಲ್ಲ, ಧಕ್ಕಾಮುಕ್ಕಿ ಇಲ್ಲ ಅಂತ ಏನಾಗಿಲ್ಲ. ಯಾವುದೇ ನುಗ್ಗಲು ಯಾವುದು ಗಲಾಟೆ ಯಾವ ರೀತಿ ಅವ್ರ ಫೀಲಿಂಗಿಂದ, ಮನಸ್ಸು ಭಾವನೆಯಿಂದ ಬರ್ತಾರೆ. ಸ್ವಲ್ಪ ಅವರು ಇಮೋಷನಲ್ಲಿ ಇರ್ತಾರೆ. ಅದು ಬಿಟ್ಟು ಬೇರೆ ಯಾವುದೂ ಇಲ್ಲ. ಯಾವುದೇ ಗಲಾಟೆ ಆಗ್ತದೆ. ಸರ್, ಸಚಿವರುಗಳು ಯಾರು ಸಾಧ್ಯತೆ ಮಿನಿಸ್ಟ್ರದು ಯಾರು ಬರೋದಾದ್ರೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಬರ್ತಾ ಇದ್ದಾರೆ. ಬೇರೆ ಅವರಿಗೆ ತುಂಬ ಅಭಿಮಾನಿಗಳು ಇರ್ತಾರೆ, ಬರ್ತಾ ಇದ್ದಾರೆ. ಈಗಾಗಲೇ VIP ತುಂಬ ಜನ ನಿನ್ನೆ ಕೂಡ ಬಂದಿದ್ದರು, ಇವತ್ತು ಕೂಡ ಬರ್ತಾ ಇದ್ದಾರೆ.